ಓಂ ಭೂವರಾಹ ರೂಪಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆಯಲ್ಲಿ ನಾವು ಹಲವಾರು ದೇವರುಗಳ ವಿಗ್ರಹಗಳಿರ್ಬೋದು, ಹಾಗೆ ಕ್ಯಾಲೆಂಡರ್ಸ್ ಇಟ್ಕೊಂಡಿರ್ತಕ್ಕಂಥದ್ದು, ಫೋಟೋಗಳು ಇಟ್ಕೊಂಡು ಪೂಜೆ ಮಾಡ್ತೀವಿ. ಅದರ ಜೊತೆಗೆ ವಿಶೇಷವಾಗಿ ಮನೆಗೆ ವಾಸ್ತುಶಕ್ತಿ ಹೆಚ್ಚಾಗಬೇಕು, ಮನೆಯಲ್ಲೆಲ್ಲರೂ ಆ್ಯಕ್ಟಿವ್ ಆಗಿರಬೇಕು, ಜಗಳಗಳಿಂದ ನಾವು ಮುಕ್ತರಾಗಿರಬೇಕು, ಮನಸ್ಸಿನ ಭಾವನೆಗಳು ಚೆನ್ನಾಗಿರಬೇಕು, ಕೋಪತಾಪಗಳಿಗೆ ಒಳಗಾಗಬಾರ್ದು, ಮನಃಶಾಂತಿ ಬೇಕು ಅಂತಕ್ಕಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಇತಿಹಾಸ ಅಥವಾ ಪುರಾಣಗಳಲ್ಲಿ ಅಥವಾ ಪಾರಂಪರಿಕವಾಗಿ ಬಂದಿರತಕ್ಕಂಥ ವಿಶೇಷವಾದ ಒಂದು ವಿಧಿವಿಧಾನಗಳಲ್ಲಿ ಒಂದು ಕುದುರೆಗಳನ್ನು ಫೋಟೋ ಹಾಕ್ಕೊಳ್ಳೋದು. ಕುದುರೆಗಳ ಫೋಟೋ, ಅದು 7 ಕುದುರೆಗಳು. ನಾವು ಸಂಖ್ಯಾಶಾಸ್ತ್ರದಲ್ಲಿ 7ಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೂಡ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಕುದುರೆ ಅಂತಕ್ಕಂಥದ್ದೇ ನೋಡಿ, ಹಿಂದಿನ ಕಾಲದಲ್ಲಿ ಯುದ್ಧಗಳಿಗೆ ಕುದುರೆಯನ್ನು ಉಪಯೋಗಿಸ್ತಾ ಇದ್ರು. ಕುದುರೆಗೆ ಎಷ್ಟು ಏನಿರುತ್ತೆ, ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ, ಧೈರ್ಯ ಇರುತ್ತೆ, ಶಕ್ತಿ ಇರುತ್ತೆ, ಸಮಯವನ್ನು ಅರಿತು ಅದು ಸಂದರ್ಭಕ್ಕೆ ಅನುಸಾರವಾಗಿ ಅನುಸರಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದ ಜ್ಞಾನ ಇರತಕ್ಕಂಥದ್ದು ಅಂದರೆ ಕುದುರೆ. 7 ಕುದುರೆಗಳು, 7 ಕುದುರೆಗಳು. ಅದಕ್ಕೇನೆ ಸೂರ್ಯ 7 ಕುದುರೆಗಳ ಮೇಲೆ ಯಾವಾಗಲೂ ಪ್ರಯಾಣ ಕೂಡ ಮಾಡ್ತಾ ಇರ್ತಾನೆ. ಹಾಗಾಗಿ ಈ 7 ಕುದುರೆಗಳ ಫೋಟೋ ಮನೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ಏನು ಫಲ? 7 ಕುದುರೆಗಳು ಕೂಡ ಒಂದೇ ಕಡೆ ಮುಖ ನೋಡೋದಿಲ್ಲ. ಪರಿಪೂರ್ಣವಾಗಿ ಅವು ಒಂದೊಂದು ದಿಕ್ಕನ್ನು ನೋಡ್ತಾ ಇರ್ತಕ್ಕಂಥ 7 ಕುದುರೆಗಳ ಫೋಟೋವನ್ನು ನಾವು ಹಾಕ್ಕೊಂಡಿದ್ದೆ ಆದರೆ ಮನೆಯಲ್ಲಿ ಸುಖ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ವಾಸ್ತು ಸಂಬಂಧವಾಗಿ ಮನೆಯಲ್ಲಿ ಶಾಂತಿ ನೆಲೆಸ್ತಕ್ಕಂಥದ್ದು. ಹಾಗೆ ಮನೆಯಲ್ಲಿ ಏನಪ್ಪ ಅಂದರೆ 7 ಕುದುರೆ ಅಂದಾಗ ತಕ್ಷಣ ಪ್ರತಿಯೊಬ್ಬರು ತಂದು ಇಟ್ಕೊಂಡಾಗ ಅದಕ್ಕೊಂದು ಪದ್ಧತಿಗಳು ಕೂಡ ಇರತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಈ ಕುದುರೆಗಳನ್ನು ಹಾಕ್ಕೊಂಡಾಗ ಅಥವಾ ಮನೆಯಲ್ಲಿ ಇಟ್ಕೊಂಡಾಗ ಯಶಸ್ಸು, ಗೆಲುವು, ಕೀರ್ತಿ ಪ್ರತಿಷ್ಠೆಗಳು, ಮನಃಶಾಂತಿ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಯಾಕೆಂದರೆ 7 ಅಂತಕ್ಕಂಥದ್ದೇ ಸಂಖ್ಯಾಶಾಸ್ತ್ರದಲ್ಲಿ ಸಪ್ತ ನದಿಗಳು, ಹಾಗೆಯೇ ಸಪ್ತಪದಿ ಇರ್ಬೋದು, ಸಪ್ತ ಋಷಿಗಳಿರ್ಬೋದು, ಹಾಗೆಯೇ ಬಹುಮುಖ್ಯವಾಗಿ ಸಪ್ತ ಸ್ವರಗಳಿರ್ಬೋದು, ಸಪ್ತ ಚಕ್ರಗಳಿರ್ಬೋದು. ಇದೆಲ್ಲವನ್ನು ನೋಡೋಕೆ ಹೋದಾಗ 7 ಅಂತಕ್ಕಂಥದ್ದೇ ವಿಶೇಷವಾದ ಸಂಖ್ಯೆ ಕೂಡ ಆಗಿರುತ್ತೆ. ಇನ್ನು ಕುದುರೆಗಳು, 7 ಕುದುರೆಗಳು ನೋಡಿದಾಗ ನಮಗೇನು ಅವು ನಿಂತಿರೋದಿಲ್ಲ, ಅವು ಸುಮ್ಮನೆ ನೋಡ್ತಾ ಇರೋದಿಲ್ಲ. ಅವು ಏನು ಮಾಡ್ತಾ ಇರ್ತವೆ? ಓಡ್ತಾ ಇರ್ತವೆ ವೇಗವಾಗಿ, ಅಥವಾ ಓಡ್ತಾ ಇರ್ತಕ್ಕಂಥದ್ದು, ಚಲಿಸ್ತಾ ಇರ್ತಕ್ಕಂಥದ್ದು. ಇದು ನಮಗೆ ಏನನ್ನು ಪ್ರತಿನಿಧಿಸುತ್ತೆ? ಆ ಕುದುರೆಗಳು ಮುಮ್ಮುಖವಾಗಿ ಮುಂದಿನ ದಾರಿಯನ್ನು ಇಟ್ಕೊಂಡು ಓಡ್ತಾ ಇರ್ತಕ್ಕಂಥದ್ದು, ವೇಗವಾಗಿ ಹೋಗ್ತಾ ಇರ್ತಕ್ಕಂಥ ಒಂದು ಏನು ಪ್ರತಿನಿಧಿಸುತ್ತೆ ಅಂದರೆ ಪ್ರಗತಿಯನ್ನು ಪ್ರತಿನಿಧಿಸುತ್ತೆ. ಕುದುರೆಗಳು ಹೇಗೆ ಓಡ್ತಾರೋ ನಾವು ಹಾಗೆ ಓಡ್ತಕ್ಕಂಥದ್ದು. ಜೀವನದಲ್ಲಿ ಯಶಸ್ಸನ್ನು ಪಡೆಯೋಕ್ಕೂ ಕೂಡ ನಾವು ಪ್ರಯತ್ನ ಪಡ್ತಕ್ಕಂಥದ್ದು ಕೂಡ ಇರುತ್ತೆ. ಕುದುರೆ ಸ್ಥಿರತೆಗೆ, ಧೈರ್ಯಕ್ಕೆ, ನಿಷ್ಠೆಗೆ ಕೂಡ ಪ್ರತೀಕವಾಗಿದೆ. ಇನ್ನು ಉತ್ತರಾಭಿಮುಖವಾಗಿ ಕುದುರೆಗಳನ್ನು ಹಾಕ್ಕೋಬೇಕು. ಕುದುರೆಗಳನ್ನು ಉತ್ತರಕ್ಕೆ ನೋಡ್ತಾ ಇರಬೇಕು, ಇಲ್ಲ ಪೂರ್ವಾಭಿಮುಖವಾಗಿ, ಪೂರ್ವ ಮುಖ ಮಾಡ್ಕೊಂಡ್ರೆ ಪಶ್ಚಿಮದ ಗೋಡೆಗೆ, ಉತ್ತರ ನೋಡಬೇಕು ಅಂದರೆ ದಕ್ಷಿಣದ ಗೋಡೆಗೆ ಹಾಕ್ಕೊಂಡಾಗ ಅದು ತುಂಬಾ ಒಳ್ಳೆಯದು. ಅದರಲ್ಲೂ ಸಹ ಸೋಮವಾರ, ಗುರುವಾರ ಈ ಒಂದು 7 ಕುದುರೆಗಳನ್ನು ತಂದು ಅವು ಲಕ್ಷಣವಾಗಿ ಮನೆಯಲ್ಲಿ ಹಾಕಿ ಧೂಪ ಹಾಕಿಬಿಟ್ರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಇವೆಲ್ಲವೂ ಕೂಡ ಸೂಕ್ಷ್ಮದಲ್ಲಿಯೇ ಮೋಕ್ಷ ಅಂತೂ ಕೂಡ ಹೇಳ್ತಾ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.